ನಾನು MP ನವರನ ವಕೀಲರು ಮಂಗಳೂರಿನಿಂದ. ಮೊನ್ನೆ ಡಿಸೆಂಬರ್ ಕ್ರಿಸ್ಮಸ್ಗೆ ನನ್ನ ಕಚೇರಿಗೆ ಕಳಸದಲ್ಲಿ ದಿವ್ಯ ಕಾರುಣ್ಯ ಆಶ್ರಮ ನಡೆಸುತ್ತಿರುವ ಬ್ರದರ್ ಬಿಪಿನ್ ರವರು ನನ್ನ ಆಫೀಸಿಗೆ ಬಂದಾಗ ಕ್ರಿಸ್ಮಸ್ಗೆ ವಿಶೇಷ ಹೇಳಿಕೆ ಬಂದಿದ್ದರು. ಆ ಸಮಯದಲ್ಲಿ ಮಾತನಾಡುವಾಗ ಅವರು ಹೇಳಿದರು, ಈ ಮದರ್ ಹೋಮ್ ಅಂತೇಳಿ ಒಂದು ರಿಟ್ರೀಟ್ ಸೆಂಟರ್ ಇದೆ, ತುಂಬ ಚೆನ್ನಾಗಿದೆ. ಆತ ಅಲ್ಲಿ ಹೋಗಿ ಹೇಗೆ ಆತನಿಗೆ ಒಳ್ಳೆಯದಾಯಿತು ಎಂಬುದರ ಬಗ್ಗೆ ನನಗೆ ವಿವರವಾಗಿ ಹೇಳಿದರು. ಮತ್ತು ನೆಕ್ಸ್ಟ್ ಜನವರಿಯಲ್ಲಿ 2025ರಲ್ಲಿ 4 ದಿನದ ರಿಟ್ರೀಟ್ ಇದೆ ಅಂತ ಹೇಳಿದರು. ನಾನು ಹೇಳಿದೆ ಇಲ್ಲ, ತುಂಬ ಕಷ್ಟ. ಯಾಕೆ ಅಂತ ಹೇಳಿದೆ, ನ್ಯಾಯಾಲಯ ಎಲ್ಲ ಇರುವಾಗ, ಕೋರ್ಟ್ ಕಚೇರಿ ಇರುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ. ಇಲ್ಲ ಬ್ರದರ್, ನೀವು ಬನ್ನಿ, ಮತ್ತೆ ನೀವು ಅನುಭವಿಸಿ ನೀವೇ ಹೇಳ್ತೀರಿ ಅಂತ ಹೇಳಿದರು. ಮತ್ತು ಅವರು ಹೇಳಿದಂಥ ವಿಚಾರಗಳು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿತ್ತಾ ನಾನು ಇಲ್ಲಿ ಬರುವುದಂತೇಳಿ ನಿರ್ಧಾರ ಮಾಡಿದೆ. ಹಾಗೆ ಈ 2025 ಜನವರಿ ತಿಂಗಳಲ್ಲಿ ನಾನು ಈ ರಿಟ್ರೀಟಿಗೆ ಮದರ್ ಹೋಮ್ನಲ್ಲಿ ನಾನು ಈ ಧ್ಯಾನ ಕೂಟಕ್ಕೆ ಬಂದೆ. ಇಲ್ಲಿ ಬಂದಾಗ ನನಗೆ ತುಂಬ ಖುಷಿಯಾಯಿತು. ಏನು ವಿಚಾರ ಅಂತ ಹೇಳಿದರೆ, ಆ ಒಂದು ಆತ್ಮೀಯತೆ, ಆ ಒಂದು ಯಾವ ರೀತಿಯಲ್ಲಿ ನಮ್ಮನ್ನೊಂದು ಆತ್ಮೀಯ ರೀತಿಯಲ್ಲಿ ಬರಮಾಡಿಕೊಳ್ತಿದ್ದಾರೆ, ಆತ್ಮೀಯ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಯಾಕೆಂತ ಹೇಳಿದರೆ, ಪ್ರತಿಯೊಂದು ಧ್ಯಾನ ಕೂಟಕ್ಕೆ ಹೋಗುವವರು ಒಂದು ವಿಚಾರದಿಂದ, ಒಂದೇ ಸಮಸ್ಯೆಯಿಂದ ಅಥವಾ ವಿವಿಧ ಕಾರಣಗಳಿಂದ ಅವರು ಬರ್ತಾರೆ. ಅಂಥದ್ರಲ್ಲಿ ಯಾರಾದರೂ ಪ್ರೀತಿಯಿಂದ, ವಿಶ್ವಾಸದಿಂದ, ನಗುಮುಖದಿಂದ, ಸಂತೋಷದಿಂದ ಒಂದು ಕುಟುಂಬದ ಹಾಗೆ ಸ್ವಾಗತಿಸುವವರಿದ್ದರೆ ಅದರ ವಿಚಾರವೇ ಬೇರೆ. ನಿಜವಾಗಿ ನನಗೆ ಅನಿಸಿತ್ತು, ಈ ಮದರ್ ಹೋಮ್ನಲ್ಲಿ ಎಷ್ಟೊಂದು ಸೊಗಸಾಗಿ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ನಾವು ಮೆಚ್ಚತಕ್ಕಂಥ ವಿಚಾರ. ಅದರಲ್ಲೂ ಹಲವಾರು ವಾಲಂಟಿಯರ್ಸ್ ರಜೆ ಹಾಕಿ, ಕಚೇರಿಗಳಿಗೆ ರಜೆ ಹಾಕಿ ಒಂದು ಶ್ರದ್ಧೆಯಿಂದ ಅವರಲ್ಲಿ ಬಂದು ಶುಶ್ರೂಷಕರಾಗಿ ಅವರು ಕಾರ್ಯನಿರ್ವಹಿಸ್ತಿರೋದು ನನಗೆ ತುಂಬ ಸಂತೋಷ ತಂದಿತ್ತು. ಎರಡನೇದಾಗಿ ನನಗೆ ಇಲ್ಲಿಯ ವಾತಾವರಣ, ಒಂದು ಶಾಂತಿಯುತವಾದ ವಾತಾವರಣ. ಆದ್ದರಿಂದ ಆ ಪಾಸಿಟಿವ್ ವೈಬ್ರೇಷನ್ ತುಂಬ ಖುಷಿ ಕೊಡ್ತು. ಮೂರನೇದಾಗಿ ಇಲ್ಲಿರುವ ಯಾಜಕರು ಉತ್ತಮ ರೀತಿಯಲ್ಲಿ ಆ ದೇವರ ವಾಕ್ಯದ ವಿವರಣೆಗಳನ್ನು ನೀಡುತ್ತಿದ್ದರು. ಬಹಳವಾಗಿ ಸರಳ ರೀತಿಯಲ್ಲಿ, ಒಂದು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಜನರಿಗೆ ಆ ವಿಚಾರವನ್ನು ಒಂದು ಸಾಮಾನ್ಯ ವ್ಯಕ್ತಿಗೆ ಅರ್ಥವಾಗುವ ರೀತಿಯಲ್ಲಿ ಅವರು ವಿವರಿಸುವಂಥ ರೀತಿ ನನಗೆ ಸಂತೋಷ ತಂದಿದೆ. ನಾನು ಒಬ್ಬ ಯಾಜಕರ ಹತ್ರ ಹೋಗಿ ಹೇಳಿದೆ, ಫಾದರ್, ನಿಮ್ಮ ಈ ವಿವರಣೆಯ ರೀತಿ ನನಗೆ ತುಂಬ ಖುಷಿಯಾಯಿತು. ಯಾಕೆಂತ ಹೇಳಿದರೆ, ಒಂದು ಸಾಮಾನ್ಯ ವ್ಯಕ್ತಿಗೆ ಹೇಗೆ ಅರ್ಥ ಆಗ್ತದೆ ಅದನ್ನು ನೀವು ಭಾಳ ಚೆನ್ನಾಗಿ ಹೇಳಿದಿರಿ, ಅದು ನನಗೆ ತುಂಬ ಖುಷಿಯಾಯಿತು ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಈ ಎಡೋರೇಷನ್, ಪವಿತ್ರ ಸಾಕ್ರಮೆಂಟ್ ಇಟ್ಟು ಆ ಎಡೋರೇಷನ್ ಮಾಡುವಂಥ ಟೈಮ್ನಲ್ಲಿ ಆ ಒಂದು ಮ್ಯೂಸಿಕ್, ಆ ಒಂದು ಮಾತುಗಳು, ಆ ಒಂದು ಭಕ್ತಿ, ಆ ಒಂದು ರೀತಿಯ ವಾತಾವರಣ, ಒಂದು ಸಕಾರಾತ್ಮಕ ವೇವ್ಸ್ಗಳನ್ನು ಕೊಡ್ತಾಯಿತ್ತು. ಸಕಾರಾತ್ಮಕವಾಗಿ ಆ ಪಾಸಿಟಿವ್ ವೈಬ್ರೇಷನ್ ಕೊಡ್ತಾಯಿತ್ತು. ಆದ್ದರಿಂದ ಧ್ಯಾನ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ಆ ಟೈಮ್ನಲ್ಲಿ ತುಂಬ ಖುಷಿ ಆಗ್ತಿತ್ತು. ಇದಲ್ಲದೆ ಬ್ರದರ್ ಮೆಲ್ಬಿನ್ ರವರು ಇಲ್ಲಿ ಮಾಡುತ್ತಿರುವ ಕೌನ್ಸಿಲಿಂಗ್ ಹೆಚ್ಚು ಕಡೆ ರಿಟ್ರೀಟ್ನಲ್ಲಿ ಇರ್ತದೆ. ಆದರೆ ಇಲ್ಲಿ ನನಗೊಂದು ಖುಷಿಯಾದದ್ದು, ಕೌನ್ಸಿಲಿಂಗ್ ಮಾತ್ರ ಅಲ್ಲ, ಅದರ ನಂತರ ದಿವ್ಯ ಕಾರುಣ್ಯ ಅಂತ ಹೇಳಿ ಅಲ್ಲಿ ನಮಗೆ ಆ ಸ್ಯಾಕ್ರಮೆಂಟ್ನ ಎದುರು ಒಬ್ಬರು ಫಾದರ್ ನಿಂತು ಅವರು ನಮಗೆ ಪ್ರಾರ್ಥನೆ ಮಾಡಿ ನಮ್ಮ ಬಗ್ಗೆ ಏನೋ ಒಂದು ಹೇಳ್ತಾರೆ. ಅದೇ ರೀತಿಯಲ್ಲಿ ತದನಂತರ ಇನ್ನೊಂದು ಫಾದರಿಗೆ ಹೋಗಿ ನಾವೊಂದು ಮೀಟ್ ಆಗಲಿಕ್ಕಿದೆ ಬೇರೊಂದು ಫಾದರ್ ಹತ್ರ, ಅವರು ಕೂಡ ಪ್ರಾರ್ಥನೆ ಮಾಡಿ ಹೇಳ್ತಾರೆ. ನನಗೆ ಖುಷಿಯಾದದ್ದು ಏನಂತೇಳಿದರೆ, ಈ 3 ವ್ಯಕ್ತಿಗಳು, ಕೌನ್ಸಿಲರ್ ಹೇಳಿದ್ದು ದಿವ್ಯ ಕಾರುಣ್ಯ ಸಮಯದಲ್ಲಿ ಹೇಳುವಂಥದ್ದು, ಅದೇ ರೀತಿ ಆ ಫಾದರ್ ಕೂಡ ಪ್ರಾರ್ಥನೆ ಮಾಡಿ ಹೇಳುವಂಥದ್ದು. ನಾನು ಎಟ್ ಎ ಟೈಮ್ ಓದೋದು, ನೆನಪಿಡಿ. ಅವರು ಬೇರೆ ಕಡೆ, ಒಂದು ಕಡೆ ಕೌನ್ಸಿಲಿಂಗ್ ನಡೀತಿದೆ, ಒಂದು ಕಡೆ ದಿವ್ಯ ಕಾರುಣ್ಯ ನಡೀತಿದೆ, ಒಂದು ಕಡೆ ಫಾದರ್ ಇದ್ದಾರೆ. 3 ಹತ್ರ ನಾವು ಸರಣಿಯಲ್ಲಿ, ಅಂದರೆ ಒಬ್ಬರ ಹತ್ರ ಹೋಗಿ ಇನ್ನೊಬ್ಬರ ಹತ್ರ ನಾನು ಹೋಗುವಂಥ ನನಗೆ ಅವಕಾಶ ಸಿಕ್ಕಿತು. ಅದು ಹೇಳುವಂಥದ್ದು ಹೆಚ್ಚಿನವುಗಳು ಒಂದೇ ರೀತಿಯಾಗಿತ್ತು ಅಂತ ಹೇಳಿದರೆ, ಇದೊಂದು ಪವಿತ್ರಾತ್ಮನ ಶಕ್ತಿಯಿಂದ, ದಿವ್ಯ ಜ್ಞಾನದಿಂದ ಹೇಳುವುದು ಎಂಬುದನ್ನು ನನ್ನ ಮನಗಂಡು ನನಗೆ ತುಂಬ ಸಂತೋಷವಾಯಿತು. ಹಾಗೆ ಅವರು ಹೇಳುವಾಗ ನಮಗೆ ಗೊತ್ತಿಲ್ಲದ ವಿಚಾರಗಳು ಏನು ಇದೆ
ಅದನ್ನು ಹೇಳುತ್ತಿರುವುದು, ಹೀಗೆ ನಡೀತಾ ಉಂಟು ಎಂಬ ವಿಚಾರಗಳು ಹೇಳುತ್ತಿರುವಾಗ ನಿಜವಾಗಿಯೂ ನನಗೆ ಇಲ್ಲೊಂದು ಬಂದದ್ದು ಸಾರ್ಥಕ ಆಯಿತು. ವಿಚಾರ ನನಗೆ ದೇವರು ಕೆಲವೊಂದು ವಿಷಯಗಳನ್ನು ತಿಳಿಸಿಕೊಟ್ರು ಎಂಬುದನ್ನು ನಾನು ತುಂಬ ಸಂತೋಷಪಟ್ಟೆ. ಈ ಸಮಯದಲ್ಲಿ ಈ ಧ್ಯಾನಕೂಟ ಇನ್ನೂ ಮುಂದುವರಿತಾ ಇದೆ. ಅದು ಇಷ್ಟವರೆಗೆ ನನ್ನ ಅನುಭವ ಹೇಳೋದಾದರೆ, ನನಗೆ ಇಲ್ಲಿಯ ವ್ಯವಸ್ಥೆ ತುಂಬ ಖುಷಿ ಕಂಡಿತು. ಪ್ರತ್ಯೇಕವಾಗಿ ಊಟ ತಿಂಡಿ ಕೂಡ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಅದನ್ನು ನೀಡಿದ್ದಾರೆ. ಇಂಥ ಒಂದು ವ್ಯವಸ್ಥಿತವಾಗಿ ಊಟ ತಿಂಡಿ ನೀಡುವುದಾಗಲಿ, ಈ ವಾಲಂಟಿಯರ್ಸ್ಗಳು ಪ್ರೀತಿಯಿಂದ ಟ್ರೀಟ್ ಮಾಡುವ ವಿಚಾರವಾಗಲಿ, ಅಥವಾ ಈ ಬೋಧನೆ ನೀಡುವಂಥ ರೀತಿ, ಆ ಡೆಪ್ತ್, ಆ ಅರ್ಥ ಮಾಡುವ ಶೈಲಿ, ವಿಚಾರಧಾರೆಗಳು, ಅದು ನನಗೆ ತುಂಬ ಖುಷಿ ಕೊಟ್ಟಿತು. 4 ದಿನ ನಾನು ರಜೆ ತೆಗೆದುಕೊಂಡು ಬಂದರೂ ಸಹಿತ ಅದೊಂದು ಸಾರ್ಥಕತೆ ಎಂಬ ಭಾವನೆ ನನಗೆ ಉದ್ಭವಿಸಿತು. ನಾನು ಖಂಡಿತ ಬಲ್ಲೆ, ಸರ್ವಶಕ್ತನಾದ ದೇವರು ನಾನು ಇಲ್ಲಿಗೆ ಬಂದದಕ್ಕೆ ದೇವರು ಖಂಡಿತವಾಗಿ ನನಗೆ ಆಶೀರ್ವದಿಸ್ತಾರೆ, ಹಾಗೂ ನನ್ನ ಕುಟುಂಬವನ್ನು ಆಶೀರ್ವದಿಸ್ತಾರೆ. ಅದೇ ರೀತಿಯಲ್ಲಿ ಇಂಥ ಒಂದು ಧ್ಯಾನಕೂಟಕ್ಕೆ ಹಲವಾರು ವ್ಯಕ್ತಿಗಳು ಬಂದು ಆ ಅನುಭವವನ್ನು ಮಾಡಬೇಕು ಅಂತ ಹೇಳಿ ನಾನು ತಮಗೆ ಹೇಳ್ತಾ ಇದ್ದೇನೆ. ಯಾಕೆಂತೇಳಿದರೆ, ನನ್ನ ಹತ್ರ ನನಗೆ ಬ್ರದರ್ ಬಿಪಿನ್ ಹೇಳಿದಾಗ ನಾನು ಮತ್ತಿಬ್ಬರ ಹತ್ರ ಕೇಳುವಾಗ ಅವರು ಸಹ ಹೇಳಿದರು, ತುಂಬ ಇಲ್ಲೆಲ್ಲ ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ಆಗ್ತಾ ಇವೆ ಅಂಥೇಳಿ. ಇದು ನನಗೆ ಸಂತೋಷ ಕೊಡ್ತು. ಯಾಕೆಂತೇಳಿದರೆ, ನಮ್ಮ ಫೇತ್ ಅದು ಇನ್ಕ್ರೀಸ್ ಆಗಬೇಕು, ನಾವು ಎಲ್ಲರಿಗೆ ಒಳ್ಳೆಯದಾಗಬೇಕು ಎಂಬ ಉಚ್ಚೆ ಇರುವುದರಿಂದ ಯಾರಿದನ್ನು ವೀಕ್ಷಿಸ್ತಾರೋ ಅವ್ರಿಗೆಲ್ಲರಿಗೂ ನಾನು ಹೇಳ್ತಾ ಇರೋದು, ಸಾಧ್ಯವಾದಲ್ಲಿ ನೀವೊಂದು ಮನಸ್ಸು ಮಾಡಿ 4 ದಿನ ಫ್ರೀ ಮಾಡಿ ಕುಟುಂಬ ಸಮೇತ ಇಲ್ಲಿ ಬಂದು ಈ ಒಂದು ಇಂಥ ಒಂದು ಧ್ಯಾನಕೂಟದಲ್ಲಿ ಭಾಗಿಯಾಗಿ ಆ ಒಂದು ಅನುಭವವನ್ನು ಹೊಂದಿರಿ. ಇದರಿಂದಾಗಿ ನಿಮ್ಮ ಫೇತ್ ಇನ್ಕ್ರೀಸ್ ಆಗ್ತದೆ, ಮಾತ್ರ ಅಲ್ಲ ನಿಮ್ಮ ಮುಂದಿನ ಜೀವನ ಕೂಡ ಉತ್ತಮವಾಗುವುದರಲ್ಲಿ ಸಂಶಯವಿಲ್ಲ. ಇಂಥ ಒಂದು ಧ್ಯಾನಕೂಟ ಮಾಡುವ ಈ ಮದರ್ ಹೋಮ್ ಟೀಮಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರವ್ರಿಗೂ ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಜನರು ಬಂದು ಇದರ ಪ್ರಯೋಜನವನ್ನು ಪಡೆದು ಈ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲೆಂದು ಹೃದಯಾಳದಿಂದ ನಾನು ಕೋರ್ತಾ ಇದ್ದೇನೆ, ಆಶಿಸ್ತಿದ್ದೇನೆ.